ಈ ಒಂದು ಬಿಗ್ ಬಾಸ್ ಸೀಸನ್ 13ಗೆ ನೀವೂ ಕೂಡ ಹೋಗ್ಬೋದು. ಒಂದು ಒಳ್ಳೆ ಚಾನ್ಸ್‌ನ ಕೊಟ್ಟಿದ್ದಾರೆ. ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಕೂಡ ಏನಾದ್ರು ಒಂದು ವಿಷಯದಲ್ಲಿ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ನೀನು ಅಪ್ಲೋಡ್ ಮಾಡ್ದೆ ಅಂತ ಕೇಳಿದ್ರೆ ನಮಸ್ಕಾರ ಓಲಿ, ವೆಲ್ಕಮ್ ಬ್ಯಾಕ್ ಟು ಟಿ ಎನ್ ಬೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅನ್ಕೋತೀನಿ. ನಾನು ಮಾತ್ರ ಸೂಪರ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತ ಒಂದು ಇಂಪಾರ್ಟೆಂಟ್ ವಿಡಿಯೋನ ತಂದಿದ್ದೀನಿ. ಪೂರ್ತಿ ನೋಡಿ ವಿಡಿಯೋನ, ಯಾಕಪ್ಪ ಅಂದರೆ ಸಕ್ಕತ್ತಾಗಿದೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಕೂಡ ಮರಿಬಿಡಿ ಗೈಸ್. ಹಾಗೆಯೇ ಹೈಪ್ ಕೂಡ ಮಾಡ್ಕೊಬಿಡ್ರಿ. ಮೊದಲನೇದಾಗಿ ಗೈಸ್, ನಿಮಗೆ ಗೊತ್ತಿರೋದರೇ ಈಗ ಹೊಸದಾಗಿ ಬಿಗ್ ಬಾಸ್ ಸೀಸನ್ 13 ಪ್ರೋಮೋ ಲಾಂಚ್ ಆಯಿತು ಗೈಸ್. ಮೊದಲನೇದಾಗಿ ಬಿಗ್ ಬಾಸ್ ಸೀಸನ್ 13 ಪ್ರೋಮೋ, ಇದ್ರ ಬಗ್ಗೆ ಮೇಯ್ನ್ ವಿಷಯ ಹೇಳ್ಬೇಕಂತ ಅಂದರೆ ಬಿಗ್ ಬಾಸ್ ಸೀಸನ್ 13 ಪ್ರೋಮೋ ಏನೈತೆ ಸಕ್ಕತ್ತಾಗೈತೆ ಗೈಸ್. ನಮ್ಮ ಕಿಚ್ಚ ಬಾಸ್ ಎಂಟ್ರಿ ಆಗ್ಬೋದು, ಅಥವಾ ಅಷ್ಟು ಜನಗಳು ಕೂಡ್ಕೊಂಡು ವಾವ್ ವಾವ್ ಅಂತ ಬಿಗ್ ಬಾಸ್ ಕಿಚ್ಚ ಅಂತ ಕಿರ್ಚೋದಾಗಿರ್ಬೋದು. ಹಾಗೆಯೇ ಕಿಚ್ಚ ಬಾಸಿಂದ ಹಿಂಗೆ ಹಿಡ್ಕೊಂಡಿರೋ ಫೋಟೋ ಆಗಿರ್ಬೋದು, ಎಲ್ಲ ಕೂಡ ಸಕ್ಕತ್ತಾಗೈತೆ ಗೈಸ್. ಇದಕ್ಕೆಲ್ಲದಕ್ಕಿಂತನೂ ಮೇಯ್ನ್ ಇಂಪಾರ್ಟೆಂಟ್ ವಿಡಿಯೋನ ಒಂದು ತಂದಿದ್ದೀನಿ ಗೈಸ್. ನಾನು ಒಂದು ವಿಷಯನ ಏನಪ್ಪ ಅಂತ ಅಂದರೆ, ಈ ಒಂದು ಬಿಗ್ ಬಾಸ್ ಸೀಸನ್ 13ಗೆ ನೀವೂ ಕೂಡ ಹೋಗ್ಬೋದು. ಅದಕ್ಕೆ ಇರಬೇಕಾಗಿರೋದು ಏನಪ್ಪ ಅಂತಂದರೆ, ಯಾವುದ್ರಲ್ಲಾದ್ರೂ ಒಂದೇ ಒಂದು ವಿಷಯದಲ್ಲಿ ನೀವು ಪರಿಣಿತಿನ ಹೊಂದಿರಬೇಕು. ಏನಪ್ಪ ಅಂತ ಅಂದರೆ, ಮೊದಲನೇದಾಗಿ ಈ ಬಿಗ್ ಬಾಸ್ ಸೀಸನ್ 13ನಲ್ಲಿ ಕರ್ನಾಟಕದಲ್ಲಿ ಯಾವ ಜನ ಕೂಡ ಎಲ್ಲರನ್ನೂ ಕೂಡ ಹೋಗ್ಬೋದು. ಆ ಒಂದು ಆಪರ್ಚುನಿಟಿನ ಈ ಸಲ ಬಿಗ್ ಬಾಸ್ನವರು ತಂದಿದ್ದಾರೆ. ಮೊದಲನೇದಾಗಿ ಕಲರ್ಸ್ ಕನ್ನಡ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಒಂದು ಲಿಂಕ್ನ ಹಾಕಿದ್ದಾರೆ. ಆ ಲಿಂಕ್ ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ, ಜಿಯೋ ಹಾಟ್‌ಸ್ಟಾರ್ ಮತ್ತು ಕಲರ್ಸ್ ಕನ್ನಡ ಕೊಲಾಬ್ ಆಗಿರೋದು ಲಿಂಕು. ಅದು ಒಂದು ಲಿಂಕ್ ಐತೆ. ಆ ಲಿಂಕ್ಗೆ ನಿಮ್ಮ ಒಂದು 3 ನಿಮಿಷದ ವೀಡಿಯೋನ ಮಾಡಿ ಹಾಕಬೇಕು. ನೀವು ಯಾಕೆ ನೀವು ಯಾಕೆ ಬಿಗ್ ಬಾಸ್ಗೆ ಹೋಗಬೇಕು, ಏನೈತೆ ನಿಮಗೆ ಸ್ಪೆಷಾಲಿಟಿ ಬಿಗ್ ಬಾಸ್ಗೆ ಹೋಗೋಕ್ಕೆ, ಹಾಗೆಯೇ ನಾನು ಏನೇನು ಮಾಡಿದ್ದೀನಿ ಬಿಗ್ ಬಾಸ್ಗೆ ಹೋಗೋಕ್ಕೆ, ನಾನು ಏನೇನು ಸಾಧನೆ ಮಾಡಿದ್ದೀನಿ, ಹಾಗೆಯೇ ನಾನು ಕಲರ್ಸ್ ಕನ್ನಡದಲ್ಲಿ ಈ ವರ್ಕ್ ಮಾಡಿದ್ದೀನ, ಈ ಥರ ಒಂದು 3 ನಿಮಿಷದ ವೀಡಿಯೋನ ಮಾಡಿ ನಿಮ್ಮ ಒಂದು ಸಾಧನೆ ಬಗ್ಗೆ, ನಿಮ್ಮ ಒಂದು ಪರಿಣಿತಿ ಹೊಂದಿರೋ ವಿಷಯದ ಬಗ್ಗೆ, ನಾನು ಇಂಥ ಕೆಲಸದಲ್ಲಿ ಇಷ್ಟೊಂದು ಕೆಲಸ ಇದು ಮಾಡಿದ್ದೀನಿ, ಒಂದು ಮಹತ್ವವನ್ನು ಹೊಂದಿದ್ದೀನಿ ಅಂತ ಅದ್ರ ಬಗ್ಗೆ ಒಂದು ವೀಡಿಯೋನ ಮಾಡಿ, ಒಂದು 3 ನಿಮಿಷದ ಇಂಟ್ರೆಸ್ಟಿಂಗ್ ವೀಡಿಯೋನ ಮಾಡಿ ಆ ಒಂದು ಲಿಂಕ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಒಂದು 3 ನಿಮಿಷದ ವೀಡಿಯೋನ ಅಪ್ಲೋಡ್ ಮಾಡಬೇಕು ಗೈಸ್. ಈ ಅಪ್ಲೋಡ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ, ಅಲ್ಲಿ ಸುಮಾರು ಜನ ನೋಡ್ತಾರೆ. ನೋಡಿ ಈ ವಿಡಿಯೋ ಅವನ ಬಗ್ಗೆ ತೆಗಿತಾರೆ, ನೋಡಿ ಈ ವಿಡಿಯೋ ಚೆನ್ನಾಗೈತೆ, ಅವನ ಬಗ್ಗೆ ತೆಗಿತಾರೆ, ಅವನ ಹಿಸ್ಟ್ರಿನ ನೋಡ್ತಾರೆ, ಅವನ್ನ ಚೆಕ್ ಮಾಡ್ತಾರೆ. ಏನಾದರೂ ಸಖತ್ ಸಾಧನೆ ಮಾಡಿದ್ನಪ್ಪ ಒಂದೇ ವಿಷಯದಲ್ಲಿ, ಆ ಒಂದು ಏನಪ್ಪ ಅಂತಂದರೆ, ಈಗ ಒಬ್ಬ ಯೂಟ್ಯೂಬರ್ ಒಂದು 500K ಸಬ್ಸ್ಕ್ರೈಬರ್ಸ್ ಇದ್ದಾರೆ, 120K ಫಾಲೋವರ್ಸ್ ಇದ್ದಾರೆ. ನೋಡಿ ಈ ಥರ ಒಂದು ಪ್ಲೇಸ್ಗೆಲ್ಲ ಹೋಗಿದ್ದಾನೆ, ಈ ಥರ ಎಲ್ಲ ಇದು ಮಾಡಿದ್ದಾನೆ, ಸಖತ್ ಇವನು ಸೂಪರು, ಒಳ್ಳೆ ಯೂಟ್ಯೂಬರು, ಬನ್ನಿ ಇವನ್ನ ಕರ್ಕೊಳ್ಳೋಣ, ಈ ಥರ ಗೈಸ್ ಯೋಚನೆ ಮಾಡ್ತಾರೆ ಅಲ್ಲಿನವರು. ಈಗ 500Kನೇ ಇರಬೇಕಂತ ಏನಿಲ್ಲ, ಒಂದು 100K ಇದ್ದರೆ ಸಾಕು. ಬಟ್ ಅವನು ವೀಡಿಯೋಗಳು ಎಷ್ಟು ವೈರಲ್ ಆಗಿದ್ದಾವೆ, ಅವನು ಎಷ್ಟು ಫೇಮಸ್ಸು, ಇದನ್ನು ಗೈಸ್ ನೋಡ್ತಾರೆ. ಹಾಗೆಯೇ ನೋಡಿ, ಈಗ TR ಬ್ರೋ ಅವ್ರದ್ದು 2 ಮಿಲಿಯನ್ಸ್ ಇದೆ ಅಲ್ವಾ, ಹತ್ತತ್ರ 3 ಮಿಲಿಯನ್ಸ್ ಐತೆ ಸಬ್ಸ್ಕ್ರೈಬರ್ಸು. ಅವ್ರೀಗ ಆರಾಮಾಗಿ ಹೋಗ್ಬೋದು. ಯಾಕಪ್ಪ ಅಂತಂದರೆ, ಇಡೀ ಕರ್ನಾಟಕದ ಜನರ ಸಪೋರ್ಟು ಇದೆ ಅವ್ರಿಗೆ. ಈ ಬಿಗ್ ಬಾಸ್ ಅವರು, ಕಲರ್ಸ್ ಕನ್ನಡದವರು ಯಾರಿಗೂ ಕೂಡ ಮೋಸ ಅನ್ನೋದನ್ನ ಮಾಡೋದಿಲ್ಲ ಗೈಸ್. ಯಾಕಪ್ಪ ಅಂತಂದರೆ, ಮೊದಲನೇದಾಗಿ ಏನು ಜನಗಳ ಒಂದು ಫೇಮ್ ಇರುತ್ತಲ್ವ, ಅದಾದಮೇಲೆ ಇವರ ಸ್ವಂತ ಏನು ತಗೊಂತಾರಪ್ಪ ಅಂದರೆ, ಕಲರ್ಸ್ ಕನ್ನಡದಲ್ಲಿ ವರ್ಕ್ ಮಾಡಿರ್ತಾರಲ್ವ ಅವ್ರನ್ನ ಒಂದಷ್ಟು ಜನ ತಗೊಂತಾರೆ, ಮತ್ತು ಜನಗಳ ಫೇಮ್ ಇರುತ್ತಲ್ವ ಅವರ ಒಂದಷ್ಟು ಜನ ತಗೊಂತಾರೆ. ಚಾನ್ಸ್ನ ಕೊಟ್ಟಿದ್ದಾರೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಕೂಡ ಏನಾದ್ರು ಒಂದು ವಿಷಯದಲ್ಲಿ ಪರಿಣಿತಿ ಹೊಂದಿರ್ತೀರ. ಹಾಗಾಗಿ ಆ ಒಂದು 3 ನಿಮಿಷದ ವೀಡಿಯೋನ ಸಖತ್ತಾಗಿ ಇಂಟ್ರೆಸ್ಟಿಂಗಾಗಿ ಮಾಡಿ ಅಪ್ಲೋಡ್ ಮಾಡಿ, ನೀವು ಕೂಡ ಒಂದು ಬಿಗ್ ಬಾಸ್ಗೆ ಹೋಗೋ ಚಾನ್ಸ್ನ ಪಡ್ಕೊಳ್ಳಿ.
ಯಾಕಪ್ಪ ಬಿಗ್ ಬಾಸ್‌ಗೆ ಹೋಗು ಅಂತ ಇಷ್ಟೊಂದು ಹೇಳ್ತಿದ್ದಾನೆ ಅಂತಂತಂದರೆ, ಮೊದಲನೇದಾಗಿ ನಿಮಗೆ ಗೊತ್ತಿರೋ ಥರನೇ ಒಂದ್ಸಲ ಬಿಗ್ ಬಾಸ್‌ಗೆ ಹೋಗಿ ಬಂದೆ ಅಂತಂದರೆ, ಅವನ ಒಂದು ಫೇಮ್ ಹೇಗಿರುತ್ತೆ ಅಂತಂದರೆ, ಅವನೊಂದು ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ನೀನು ಅಪ್ಲೋಡ್ ಮಾಡ್ದೆ ಅಂತ ಕೇಳಿದರೆ, ಗೈಸ್ ನಿಜವಾಗ್ಲೂ ನಾನು ಅಪ್ಲೋಡ್ ಮಾಡಿಲ್ಲ. ಇನ್ನೂ ನಾನು ಯೂಟ್ಯೂಬಲ್ಲಿ ಇನ್ನೂ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋದಿದೆ. ಇನ್ನೂ ಒಂದು 100K ಸಬ್ಸ್ಕ್ರೈಬರ್ಸ್ ಅಂದರೆ 100K ಕನ್ನಡಿಗರ ಮನಸ್ಸನ್ನ ಗೆಲ್ಲೋದಿದೆ. ನನ್ನ ಒಂದು ವಿಡಿಯೋಸ್ಗಳು ಕೂಡ ಇನ್ನೂ ಹೆಚ್ಚು ಬರ್ತವೆ ಬಿಗ್ ಬಾಸ್ ಬಗ್ಗೆ. ಹಾಗೆಯೇ ಡೈಲಿ ವ್ಲಾಗ್ಸ್ ಬಗ್ಗೆ, ಪ್ರಾಂಕ್ ವಿಡಿಯೋಸ್ ಬಗ್ಗೆ ಮತ್ತು ಕಾಮಿಡಿ ವಿಡಿಯೋಸ್ ಬಗ್ಗೆ, ಚಾಲೆಂಜಿಂಗ್ ವಿಡಿಯೋಸ್ ಬಗ್ಗೆ ನನ್ನ ವಿಡಿಯೋಸ್ಗಳು ಇನ್ನೂ ಹೆಚ್ಚು ಬರ್ತವೆ. ಎಲ್ಲವನ್ನು ನೋಡಿ ದಯವಿಟ್ಟು ಯಾರು ಕೂಡ ವಿಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ನನ್ನ ಕೈಲಿರೋದು ವಿವೋ ಫೋನ್ ಅಂತ ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ. ಹಾಗೆಯೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್.